ಇಲ್ಲಿ ಈ ಉತ್ತರ ಕನ್ನಡದಿಂದ ಯಾವ ಜಿಲ್ಲೆಯಿಂದಾನು ಬಂದ್ರು ಅವರಿಗೆ ಒಂದು ಟೇಸ್ಟ್ ಮ್ಯಾಚ್ ಆಗ್ಲಿ ಅಂತಂದು ಈ ಮಿರ್ಚಿ ಜಂಕ್ಷನ್ ಅನ್ನೋದು ಒಂದು 6 months ಇಂದ ಸ್ಟಾರ್ಟ್ ಮಾಡಿದೀನಿ. ಇದಕ್ಕೆ ಯಾವ್ದೇ ತರಹದ ನೀರು ಅದೆಲ್ಲ ಏನು ಮಿಕ್ಸ್ ಮಾಡಬಾರ್ದು. ಇದಕ್ಕೆ ಸುಮ್ನೆ ಇದೇನ್ ಡ್ರೈ ಇದೆ ಇದೇ ತರ ಅಷ್ಟೇ. ಇನ್ನೊಂದನ್ನ ಏನ್ ಮಾಡ್ಬೇಕು, ನೆಕ್ಸ್ಟ್ ಕಟಿಂಗ್ ನ ಫುಲ್ ಕಟ್ ಮಾಡ್ಬೇಕು. ಓಕೆ, ಈ ತರ ಕಾಣುತ್ತೆ. ಅದು ಮಿಡ್ಲಲ್ಲಿ ನಾವು ಚಟ್ನಿನ ಸ್ಟಫ್ ಮಾಡ್ತೀವಿ. ಈ ತರ ಸ್ಟಫ್ ಮಾಡಿ ಈ ತರ ಕ್ಲೋಸ್ ಮಾಡ್ಬಿಡ್ಬೇಕು. ಇದನ್ನ ಟೊಮೊಟೊಗೂ ಮತ್ತೆ ಏನ್ ಸರ್ಕಲ್ ಇರುತ್ತಲ್ಲ ಆ ಸರ್ಕಲ್ ಅಲ್ಲಿ ಸ್ಟೋರ್ ಮಾಡೋದು. ಬ್ಯಾಟರ್ ನ ಮಾಡ್ಕೊಳೋಣ ಈಗ ನಾವು ಬಜ್ಜಿ ಹಾಕ್ಲಿಕ್ಕೆ. ಟೊಮೊಟೊ ಮತ್ತೆ ಬದನೆಕಾಯಿ ಎರಡೂನು ಕ್ಲೀನ್ ಆಗಿ ಎಣ್ಣೆಗೆ ಬಿಡೋಣ ಸರ್. ಫ್ರೆಶ್ ಎಣ್ಣೆ, ಪಕ್ಕ ದಾವಣಗೆರೆ. ಮನೆ ಮನೆ ರಸದೂಟ, ರುಚಿಯಾದ ಜೀವನ. ಮನೆ ಮನೆ ರಸದೂಟ ಬೇರೆ. ಮೈಸೂರಲ್ಲಿ ನಮಗೆ ದಾವಣಗೆರೆ ನೆನಪಾಗೋದು ಆ ರುಚಿ ಪಕ್ಕ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ನೋಡಿ, ಕಾಂತರಾಜ್ ಅರಸ್ ರೋಡು, KG ಕೊಪ್ಪಳು, ಮೈಸೂರು. ಇದನ್ನ ತಿನ್ನೋದಕ್ಕೆ ನಾವು ದಾವಣಗೆರೆಗೆ ಹೋಗ್ಬೇಕು, ಹುಬ್ಳಿಗೆ ಹೋಗ್ಬೇಕು, ಧಾರವಾಡಕ್ಕೆ ಹೋಗ್ಬೇಕು, ಹೊಸಪೇಟೆಗೆ ಹೋಗ್ಬೇಕು, ಕೊಟ್ಟೂರಿಗೆ ಹೋಗ್ಬೇಕು. ಮೈಸೂರಲ್ಲಿ ಹುಡುಕ್ಬಿಟ್ಟಿದ್ವಿ ನಾವು ಇವತ್ತು. ಯಾರಪ್ಪ ದಾವಣಗೆರೆಯಲ್ಲಿದ್ದು ಅಲ್ಲಿಂದ ಇಲ್ಲಿಗೆ ಬಂದು ಪ್ಯಾಷನ್ ಫಾರ್ ಫುಡ್ ಅವ್ರಿಗೆ ಆ ಪ್ಯಾಷನ್ ಅನ್ನ ಇಲ್ಲಿ ಸಾಕಾರ ರೂಪ ತಂದಿರೋರು ಸಂತೋಷ್ ಅಂತ ಮಾಲೀಕರು. ಬನ್ನಿ ಅವ್ರು ಮೀಟ್ ಆಗೋಣ. ನಮ್ಮ ಚಾನಲ್ ಅಲ್ಲಿ ಇದೆ ಪ್ರಥಮ ಮೈಸೂರಲ್ಲಿ. ಬನ್ನಿ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ. ಸಂತೋಷ್ ಅವರು. ಹೌದು ಸರ್, ದಾವಣಗೆರೆಗೆ. ಹೌದು ಸರ್, ಹೌದು ಸರ್. ವೀಕ್ಷಕರಿಗೆ ಹೇಳ್ತಾ ಇದ್ದೆ, ಇಲ್ಲಿ ಇದೊಂದು ಸಾಹಸನೆ. ಹೌದು, ಅಲ್ಲಿ ರುಚಿ ಇಲ್ಲಿ ತಂದಿದ್ದೀರಿ. ಹೆಂಗ್ ಸರ್? ಏನು ಅಂತಂದ್ರೆ ನಾನು ಇಲ್ಲಿ ದಾವಣಗೆರೆ ಮೂಲ, ಆದ್ರೆ ಇಲ್ಲಿ ಬಂದು 10 ವರ್ಷ ಆಯ್ತು ಮೈಸೂರಿಗೆ. ನನಗೆ ಮುಂಚೆಯಿಂದನೂ ಸ್ವಲ್ಪ ಹೊಸ ಹೊಸ ಟೇಸ್ಟ್ಗಳು ತಿನ್ನೋದು ಆ ತರ ಎಲ್ಲ ತುಂಬಾ ಮುಂಚೆಯಿಂದನೂ ಒಂಥರ ಕ್ರೇಜ್ ನನಗೆ. ಹಾಗಾಗಿ ಮೈಸೂರಲ್ಲಿ ನಾನು ತಿನ್ಬೇಕಾದ್ರೆ ನನಗೆ ಅನ್ಸ್ತಾ ಇತ್ತು, ಇಲ್ಲಿ ಪಾಪ ಅವರು ನೇಟಿವಿಟಿ ತಕ್ಕಂತೆ ಮಾಡ್ತಾರೆ. ನನಗೆ ಅಲ್ಲಿ ಟೇಸ್ಟ್ ನಾನು ತುಂಬಾ ಇಲ್ಲಿ ಮಿಸ್ ಮಾಡ್ಕೊಂತ ಇದ್ದೆ ಮೈಸೂರಲ್ಲಿ. ನಂತರ ನನಗೆ ಅವಾಗ ಅನ್ಸು, ನಂತರ ತುಂಬಾ ಜನ ಅಲ್ಲಿಯವ್ರು ಇರ್ತಾರೆ, ಇಲ್ಲಿ ಬಂದ್ ಸೆಟ್ಲ್ ಆದವರು, ಅವರು ಮಿಸ್ ಮಾಡ್ಕೊಂತ ಇರ್ತಾರೆ. ಜೊತೆಗೆ ಮೈಸೂರಿನವ್ರಿಗೆ ಏನಾದ್ರು ಒಂದು ಹೊಸ ತರ ಟೇಸ್ಟ್ ಕೊಡೋಣ, ಆ ಎರಡೂ ಉದ್ದೇಶ ಇಟ್ಕೊಂಡ್ಬಿಟ್ಟು ನಾನೊಂದು ಪ್ಲಾನ್ ಮಾಡಿದೆ. ನಾನು ಇಲ್ಲಿ ಒಂದು ಯಾಕೆ ನಮ್ ತರ ಟೇಸ್ಟ್ ನ ಇಲ್ಲಿ ತರಬಾರ್ದು, ಇಲ್ಲಿ ತಂದು ಇಲ್ಲಿ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬಾರ್ದು. ಅದ್ ಮುಂಚೆಯಿಂದಾನು ಈ ಫುಡ್ ಇದ್ರಲ್ಲಿ ಒಂಥರ ಕ್ರೇಜ್ ಮತ್ತೆ ಪ್ಯಾಷನ್ ಎರಡೂ ಇದೆ ಸರ್ ನನಗೆ. ಇಲ್ಲಿ ಈ ಉತ್ತರ ಕನ್ನಡದಿಂದ ಯಾವ ಜಿಲ್ಲೆಯಿಂದಾನು ಬಂದ್ರು ಅವರಿಗೆ ಒಂದು ಟೇಸ್ಟ್ ಮ್ಯಾಚ್ ಆಗ್ಲಿ ಅಂತಂದು ಈ ಮಿರ್ಚಿ ಜಂಕ್ಷನ್ ಅನ್ನೋದು ಒಂದು 6 months ಇಂದ ಸ್ಟಾರ್ಟ್ ಮಾಡಿದೀನಿ. ಇಲ್ಲಿ ಏನೇನು ಸಿಗುತ್ತೆ ಸರ್? ಇಲ್ಲಿ ಸರ್ ಇಲ್ಲಿ ಬಂದ್ಬಿಟ್ಟು ನಾವು ಮಿರ್ಚಿಯಲ್ಲೇ ನಾವು 3 ತರ ಮಿರ್ಚಿ ಮಾಡ್ತೀವಿ ಸರ್. ಮಿರ್ಚಿ ಬಜ್ಜಿ ಮಾಡ್ತೀವಿ, ಕಟ್ ಮಿರ್ಚಿ ಮಾಡ್ತೀವಿ, ಮಸಾಲೆ ಮಿರ್ಚಿ ಮಾಡ್ತೀವಿ ಸರ್. ಜೊತೆಗೆ ಟೊಮೊಟೊ ಬಜ್ಜಿ, ಬದನೆಕಾಯಿ ಬಜ್ಜಿ ಅಂತ ಇನ್ನ 2 ತರ ಮಾಡ್ತೀವಿ. ಟೊಮೊಟೊ ಬಜ್ಜಿ ಮಾಡ್ತೀವಿ, ಬದನೆಕಾಯಿ ಬಜ್ಜಿ. ಹೌದು, ಆ ತರ 5 ತರ ಮಾಡ್ತೀವಿ ಸರ್. ಜೊತೆಗೆ ನಮ್ ಕಡೆ ಹೆಂಗಪ್ಪ ಅಂದ್ರೆ ಮಿರ್ಚಿ ಮಂಡಕ್ಕಿ ಅಂದ್ರೆ ಫೇಮಸ್ ನಮ್ ಕಡೆ ಎಲ್ಲ. ಹಂಗಾಗಿ ಮಂಡಕ್ಕಿಯಲ್ಲೂ ನಾನಾ ವಿಧ ಮಿರ್ಚಿ ಮತ್ತೆ ಮಂಡಕ್ಕಿನ ನಾನು ದಾವಣಗೆರೆಯಿಂದನೇ ತರ್ಸ್ಕೊಂತೀನಿ ಇಲ್ಲಿಗೆ. ತರ್ಸ್ಕೊಂಡ್ಬಿಟ್ಟು ನಾನೇನ್ ಮಂಡಕ್ಕಿನೂ 4 ತರ ಮಾಡ್ತೀನಿ ಸರ್. ಇಲ್ಲಿ ನರ್ಗಿಸ್ ಮಂಡಕ್ಕಿ ಮಾಡ್ತೀನಿ, ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತೀನಿ, ಗಿರ್ಮಿಟ್ ಮಂಡಕ್ಕಿ ಮಾಡ್ತೀನಿ, ಜೊತೆಗೆ ಮಂಡಕ್ಕಿ ಒಗ್ಗರಣೆನೂ ಮಾಡ್ತೀನಿ ಸರ್. ಸೂಪರ್. ಹಂಗ ಬಂದ್ಬಿಟ್ಟಿವಿ ಅಂದ್ರೆ ಹೌದು, ಈಗ ಹೆಂಗಾದ್ರೂ ನಿಮ್ ಕೆಲಸ ನಡೀತಾ ಇದೆ. ಹೌದು, ನಮ್ ವೀಕ್ಷಕರಿಗೆ ಈ ಏನ್ ಹೇಳಿದ್ರಿ ನೀವು, ಬದನೆಕಾಯಿ ಬಜ್ಜಿ, ಆಮೇಲೆ ಟೊಮೊಟೊ ಬಜ್ಜಿ ಅವ್ರು ನೋಡ್ಬೋದಾ? ಓಕೆ ಸರ್, ನೋಡೋಣ ಪ್ರಕ್ರಿಯೆ ಸರ್. ಈಗ ಬದನೆಕಾಯಿ ಟೊಮೊಟೊ ಬಜ್ಜಿಗೆ ಮೇನು ಅದ್ರೊಳಗೆ ನಾವು ಸ್ಟಫಿಂಗ್ ಮಾಡ್ತೀವಿ ಸರ್. ಒಂದು ಚಟ್ನಿ, ಮೆಣಸಿನಕಾಯಿ ಚಟ್ನಿನ ಸ್ಟಫಿಂಗ್ ಮಾಡ್ಬೇಕಾದ್ರೆ ಅದು ಏನು ಕಸ್ಟಮರ್ಸ್, ಅದು ಏನು ಗ್ರಾಹಕರು ಏನ್ ಬಾಯಲ್ಲಿ ಇಟ್ಕೊಂಡಾಗ ಅವ್ನ್ ಫ್ಲೇವರ್ ಬರ್ಬೇಕು, ಖಾರ ಬೆಳ್ಳುಳ್ಳಿ ಫ್ಲೇವರ್ ಅದೆಲ್ಲ ಬರ್ಬೇಕು ಅವ್ರಿಗೆ. ಅದು ಸುಮ್ನೆ ಬರೇ ಬದನೆಕಾಯಿ ಟೊಮೊಟೊ ತಿಂದಂಗ ಆಗಬಾರ್ದು. ಅದಕ್ಕೆ ನಾನೇನ್ ಮಾಡ್ತೀನಿ, ಇದಕ್ಕೆ ಫಸ್ಟ್ ನಾ ಚಟ್ನಿ ಮಾಡ್ಬೇಕು. ಫಸ್ಟ್ ಚಟ್ನಿ ಮಾಡ್ಕೊಂಡ್ ಬಂದ್ಬಿಡೋಣ. ಚಟ್ನಿ ಮಾಡ್ಕೊಂಡ್ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಪ್ರೊಸೀಜರ್ ನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು. ಸರ್, ನಿಮ್ಮ ಮನೇಲಿ ನಾವು ನೀವು ಹೇಳ್ದಂಗೆ ಚಟ್ನಿ ಪ್ರಿಪರೇಷನ್ ಮನೇಲಿ ಮಾಡ್ಕೊತೀರಿ? ಹೌದು ಸರ್, ಅಂಗಡಿಗೋಸ್ಕರ ಅದಕ್ಕೆ ಬಂದಿದ್ದೀವಿ ಈಗ. ಹೌದು, ಯಾವ ಚಟ್ನಿ ಮಾಡ್ತಿದ್ದೀರಿ ಸರ್? ಇಲ್ಲಿ ನಾವು 2 ತರ ಚಟ್ನಿ ಮಾಡೋಣ ಸರ್. ಒಂದು ಏನಪ್ಪಾ ಅಂತಂದ್ರೆ ಬಜ್ಜಿ ಯೂಸ್ ಮಾಡೋದು. ಈಗ ಬದನೆಕಾಯಿ ಟೊಮೊಟೊ ಬಜ್ಜಿಗೆ ನಾವ್ ಏನ್ ಚಟ್ನಿ ಅದ್ರೊಳಗೆ ಸ್ಟಫಿಂಗ್ ಮಾಡ್ತೀವಲ್ಲ, ಅದಕ್ಕೊಂದು ಸಪರೇಟ್ ತರ ಚಟ್ನಿ ಮಾಡ್ಕೊಳ್ಳೋಣ. ಇನ್ನೊಂದು ಮಿರ್ಚಿಗೆ ಅದಕ್ಕೆಲ್ಲ ಖಾರ ಕೇಳ್ತಾರೆ ಇಲ್ಲಿ ಮೈಸೂರು ಜನ, ಅದಕ್ಕೋಸ್ಕರ ಅದಕ್ಕೊಂದು ಸಪರೇಟ್ ಚಟ್ನಿ ಪ್ರಿಪೇರ್ ಮಾಡ್ಕೊಂಡು ನಾನು ಡೈಲಿ 2 ತರ ಚಟ್ನಿನ ಪ್ರಿಪೇರ್ ಮಾಡ್ಕೊಂಡು ಅಂಗಡಿಗೆ ಹೋಗ್ತೀನಿ. ಹಂಗಾಗಿ ನಾವು 2 ಸಪರೇಟ್ ಮಾಡೋಣ. ಪದಾರ್ಥಗಳು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಸ್ವಲ್ಪ ಹಾಕೋ ಪ್ರಮಾಣ ಹೆಚ್ಚು ಕಡಿಮೆ ಇರುತ್ತೆ. ಚಟ್ನಿ ಸ್ಟಫ್ ಮಾಡಕ್ಕೆ ಒಂದು ನಂಚ್ಕೊಂಡು ತಿನ್ನಕ್ಕೆ ಬಜ್ಜಿ ಜೊತೆಗೆ 2 ಸಪರೇಟ್ ಸರ್. ಇದು ಬಂದ್ಬಿಟ್ಟು ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಸರ್ ಇದಕ್ಕೆ.
ಇದರಲ್ಲೇ ನಾವು 2 ತರ ಮಾಡೋಣ. ಸ್ವಲ್ಪ ಏನಪ್ಪಾ ಅಂದ್ರೆ ಪ್ರಮಾಣಗಳು ಹೆಚ್ಚು ಕಡಿಮೆ ಹಾಕೋದಷ್ಟೇ, ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಲ್ಲ ಕೆಲವೊಂದು ಚಟ್ನಿಗೆ ಅಷ್ಟೇ. ಫಸ್ಟ್ ನಾನೀಗ ಬಜ್ಜಿಗೆ ಹಾಕೋದು ಹೆಂಗೆ ಅಂತ, ಸ್ಟಫಿಂಗ್ ಮಾಡೋ ಚಟ್ನಿನ ನಾನು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬಜ್ಜಿಗೆ ಸ್ಟಫ್ ಮಾಡೋ ಚಟ್ನಿ. ಇದಕ್ಕೆ ಏನ್ ಮಾಡ್ಬೇಕು ನಾವು, ಸ್ವಲ್ಪ ಇದಕ್ಕೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಮುಂದೆ ಇರಬೇಕು. ಅಂದ್ರೆ ಬೆಳ್ಳುಳ್ಳಿ ಸರ್, ಈಗ ಹೆಂಗಪ್ಪ ಬಾಯಲ್ಲಿ ಇಟ್ಕೊಂಡಾಗ ಫ್ಲೇವರ್ ಬರ್ಬೇಕು ಬೆಳ್ಳುಳ್ಳಿದು. ಒಂದು ಮೂರ್ ಬೆಳ್ಳುಳ್ಳಿ ಸರ್, ಮೂರ್ ಬೆಳ್ಳುಳ್ಳಿ, ಒಂದು 3 ಬೆಳ್ಳುಳ್ಳಿ. ಅದಕ್ಕೆ ಒಂದು 1/4 kg ಹಸಿಮೆಣಸಿಕಾಯಿ, 1/4 kg ಹಸಿಮೆಣಸಿಕಾಯಿ ಹಾಕೋಣ ಸರ್. ಇದಕ್ಕೆ 1/4 kg ಹಸಿಮೆಣಸಿಕಾಯಿ ಹಾಕೋಣ. ಓಕೆ, ಅಟ್ ಎ ಟೈಮ್ ಮಾಡ್ಬಿಡ್ತೀರಿ ಇದು? ಒಂದೇ ಸರಿ ಮಾಡ್ಬಿಡೋದು, ಒಂದೇ ಶಾರ್ಟ್ ಅಲ್ಲಿ. ಸ್ವಲ್ಪ ಒಂದ್ 4 ಎಲೆ ಕರಿಬೇವು, 4 ಎಲೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಪ್ರಮಾಣ. ಈ ಮೆಣಸಿಕಾಯಿ ಖಾರ ನೋಡ್ಕೊಂಡ್ಬಿಟ್ಟು ನಾವು ಕೊತ್ತಂಬರಿ ಪ್ರಮಾಣ ಡಿಸೈಡ್ ಮಾಡ್ಬೇಕು ಸರ್. ತುಂಬಾ ಖಾರ ಇದ್ರೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಆಡ್ ಮಾಡ್ಬೇಕಾಗತ್ತೆ. ಈ ಮೀಡಿಯಂ ಮೆಣಸಿಕಾಯಿ ತಪ್ಪಂದ್ರೆ ಕೊತ್ತಂಬರಿ ಸ್ವಲ್ಪ ಕಡಿಮೆ. ಈ ತರ ಮಾಡ್ಬಿಟ್ಟು ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ನಾನು ಜೀರಿಗೆ ಪುಡಿ ತಗೊಂಡಿದ್ದೀನಿ, ಅದನ್ನ ಆಡ್ ಮಾಡ್ಕೊಳ್ಳೋಣ. ಜೀರಿಗೆ ಪುಡಿನ 1 ಟೇಬಲ್ ಸ್ಪೂನ್. ಇದಕ್ಕೆ ಸ್ವಲ್ಪ ಪ್ರಮಾಣ ಉಪ್ಪು ಆಮೇಲೆ ಮತ್ತೆ ಟೇಸ್ಟ್ ನೋಡ್ಬಿಟ್ಟು ಆಡ್ ಮಾಡೋಣ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನ ಆಡ್ ಮಾಡ್ಕೊತಾ ಇದೀನಿ. ಈಗ ಇದನ್ನ ಮಿಕ್ಸಿ ಮಾಡೋಣ. ಪ್ರತಿದಿನ ಇದೊಂದು ನಿಮ್ದು? ಹೌದು, ಡೈಲಿ ನಾನು ಫ್ರೆಶ್ ಮಾಡ್ತೀನಿ ಸರ್, ಡೈಲಿ ಫ್ರೆಶ್ ಮಾಡ್ಕೊಂಡು ಹೋಗ್ತೀನಿ. ಇದಕ್ಕೆ ಯಾವುದೇ ತರಹದ ನೀರು ಅದೆಲ್ಲ ಏನು ಮಿಕ್ಸ್ ಮಾಡಬಾರ್ದು. ಇದಕ್ಕೆ ಸುಮ್ಮನೆ ಇದೇನ್ ಡ್ರೈ ಇದೆ ಇದೇ ತರ ಅಷ್ಟೇ. ಯಾಕಂದ್ರೆ ಸ್ಟಫಿಂಗ್ ಮಾಡ್ತೀವಲ್ಲ, ಎಲ್ಲ ಕೆಳಗೆ ಹೊರ ಬಂದ್ಬಿಡುತ್ತೆ ಸರ್. ಇದು ಈಗ ಚಟ್ನಿ ರೆಡಿ ಇದೆ. ಈಗ ಇದನ್ನ ಏನ್ ಮಾಡೋಣ, ಈ ಸ್ಟೀಲ್ ಕಂಟೈನರ್ ಅಲ್ಲಿ ಹಾಕೊಂಡ್ಬಿಟ್ಟು ನಾವು ಇದನ್ನ ಅಂಗಡಿಗೆ ಮಾಡೋಣ. ನೆಕ್ಸ್ಟ್ ಇನ್ನೊಂದು ನಾವು ಖಾರ ಮಿರ್ಚಿ ಚಟ್ನಿ ತೋರಿಸ್ಕೊಡ್ತೀನಿ. ಇವಾಗ ಈಗ ಸ್ಟಫ್ ಆಯ್ತು ಸರ್. ಈಗ ನೆಕ್ಸ್ಟ್ ಖಾರಗೆ ಹಾಕೋಣ. ಈಗ ಮಿರ್ಚಿಗೆ ಅದಕ್ಕೆಲ್ಲ ಖಾರ ಕೇಳ್ತಾರಲ್ವಾ, ಅದಕ್ಕೆ ಒಂದು ಚಟ್ನಿ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ. ಇದಕ್ಕೂ ಸೇಮ್ ಮೆಣಸಿಕಾಯಿ ಹತ್ತತ್ರ ಒಂದು ಅರ್ಧ kg ಮೆಣಸಿಕಾಯಿ, 1/4 kg ಮೆಣಸಿಕಾಯಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕಡಿಮೆ, ಬಾಳ ಏನಿಲ್ಲ, ಬೆಳ್ಳುಳ್ಳಿ ಕಡಿಮೆ, ಒಂಚೂರು ಕೊತ್ತಂಬರಿ. ಇದಕ್ಕೇನು ಜೀರಿಗೆ ಪುಡಿ ಅದೆಲ್ಲ ಏನು ಆಡ್ ಮಾಡಲ್ಲ. ಇದಕ್ಕೆ ಬೆಳ್ಳುಳ್ಳಿ ಕಡಿಮೆ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇದಕ್ಕೂ ಅಷ್ಟೇ ಒಂದು 4 ಕಾಳು ಕರ್ಬೇವು ಹಾಕ್ಬಿಡೋಣ. 4 ಎಲೆ ಕರ್ಬೇವು ಹಾಕ್ಬಿಡೋಣ. ಕರ್ಬೇವು ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಇದನ್ನ ಚಟ್ನಿ ರೆಡಿ ಇದೆ ಸರ್. ಇದಕ್ಕೂ ಒಂದು ಕಂಟೈನರ್ಗೆ ಹಾಕೊಂಡ್ಬಿಡೋಣ. ಸ್ವಲ್ಪ ಲೈಟ್ ಆಗಿ ಬಂತು. ಹೌದು ಸರ್, ಇದಕ್ಕೆ ಏನಪ್ಪಾ ಅಂದ್ರೆ ಕೊತ್ತಂಬರಿ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ತಿವಿ ಇದಕ್ಕೆ. ಓಕೆನಾ? ಹಾಗಾಗಿ ಸ್ವಲ್ಪ ಕೊತ್ತಂಬರಿನೇ ನಿಮ್ಗೆ ಗ್ರೀನ್ನೆಸ್ ಕೊಡೋದು. ಸರಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಕಡಿಮೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಕಡಿಮೆ ಬರುತ್ತೆ. ಇವಾಗ ನಾವು ಅಂಗಡಿಗೆ ಹೋಗ್ಬಿಡೋದ ಇದು ಕಂಟೈನರ್ ತಗೊಂಡ್ಬಿಟ್ಟು? ಹಾ ಸರ್, ಇವೆರಡು ತಗೊಂಡು ನಾವು ಈಗ ನೆಕ್ಸ್ಟ್ ಅಂಗಡಿಗೆ ಹೋಗೋಣ. ನೆಕ್ಸ್ಟ್ ಪ್ರೊಸೀಜರ್ಸ್ ಎಲ್ಲ ಹೇಳ್ತೀನಿ. ಚಟ್ನಿ ನೋಡಿ ಮನೆಗೆ. ಹೌದೌದು. ಇವಾಗ ಬದನೆಕಾಯಿ ಬಜ್ಜಿ ಮತ್ತೆ ಟೊಮೆಟೊ ಬಜ್ಜಿ ಏನ್ ಮಾಡ್ಬೇಕು ಫಸ್ಟ್? ಹೌದು, ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಫ್ರೆಶ್ ಎಣ್ಣೆ ಇದು? ಹೌದು ಸರ್, ಹೌದು. ನಾವು ಡೈಲಿ ಫ್ರೆಶ್ ಎಣ್ಣೆನೆ ಯೂಸ್ ಮಾಡೋದು, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು ಸರ್. ಇಲ್ಲಿ ನಾವು 2 ಬದನೆಕಾಯಿ 2 ಟೊಮೆಟೊ ತೆಗೆದು ಇಟ್ಕೊಂಡಿದೀನಿ. ಈಗ ನಾವೇನ್ ಮಾಡೋಣ, ಇದನ್ನ ಹೆಂಗೆ ಕಟ್ ಮಾಡಿ ಹೇಗೆ ಸ್ಟಫಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸರ್. ಓಕೆನಾ? ಈಗ ಬದನೆಕಾಯಿನ ಒಂದು 3/4 ಭಾಗ ಸರ್ಕಲ್ ಫುಲ್ ಕಟ್ ಮಾಡಬಾರ್ದು ಸರ್. ಒಂದು 3/4 ಭಾಗ ಸರ್ಕಲ್ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದನ್ನ ಏನ್ ಮಾಡ್ಬೇಕು, ನೆಕ್ಸ್ಟ್ ಕಟಿಂಗ್ ನ ಫುಲ್ ಕಟ್ ಮಾಡ್ಬೇಕು. ಅದೇ ತರ ಒಂದು 3/4 ಭಾಗ ಸರ್ಕಲ್, ಒಂದು ಫುಲ್ ಸರ್ಕಲ್. ಹಿಂಗೆ ಈ ತರ ಅದು ಸ್ಟಫಿಂಗ್ ಬರುತ್ತೆ ಸರ್. ಈ ತರ ಕಟ್ ಮಾಡ್ಕೋಬೇಕು. ಈ ತರ ಇರುತ್ತೆ. ಓಕೆ, ಈ ತರ ಕಾಣುತ್ತೆ ಅದು. ಇದನ್ನ ಏನ್ ಮಾಡ್ತೀವಿ, ಈ ಮಿಡ್ಲ್ ಅಲ್ಲಿ ನಾವು ಚಟ್ನಿನ ಸ್ಟಫ್ ಮಾಡ್ತೀವಿ ನಾವು. ಅದು ಐಡಿಯಾ. ಹೌದು ಸರ್, ರೈಟ್ ಸರ್. ಸ್ಟಫ್ ಮಾಡಿದಾಗ ಅದು ನಾವು ಬಜ್ಜಿಯಲ್ಲಿ ಹಾಕಿದಾಗ ಅದು ಅಲ್ಲೇ ಇರುತ್ತೆ. ಈಗ ಇದೇ ತರ ಟೊಮೆಟೊನು ಅಷ್ಟೇ ಸರ್. ಈ ಟೊಮೆಟೊನು ಈಗ ಒಂದು ಹಾಫ್ ಸರ್ಕಲ್, ಒಂದು ಫುಲ್, ಒಂದು ಹಾಫ್, ಈ ತರ ಮಾಡ್ಕೊಳೋದು ಸರ್. ಈಗ ನೆಕ್ಸ್ಟ್ ಏನ್ ಮಾಡೋದು, ಈಗ ನಾವು ಮನೆಯಿಂದ ಚಟ್ನಿ ಫ್ರೆಶ್ ಚಟ್ನಿ ಏನ್ ಮಾಡ್ಕೊಂಡ್ಬರ್ತೀವಿ, ಇದನ್ನ ಈ ಸ್ಟಫಿಂಗ್ ಚಟ್ನಿ ಇದು. ಈ ಸ್ಟಫಿಂಗ್ ಚಟ್ನಿ ಏನ್ ಮಾಡ್ತೀವಿ, ಈ 2 ಮಧ್ಯೆ ಏನು ಸರ್ಕಲ್ ಆಫ್ ಮಾಡ್ಕೊಂಡಿದ್ವಲ್ಲ ಇದ್ರೊಳಗೆ ಸ್ಟಫಿಂಗ್ ಮಾಡ್ತೀವಿ. ಒಂದು ಅರ್ಧ ಚಮಚ ಸರ್, 1/4 ಚಮಚದಿಂದ ಅರ್ಧ ಚಮಚ ಈ ತರ ಸ್ಟಫ್ ಮಾಡಿ ಈ ತರ ಕ್ಲೋಸ್ ಮಾಡ್ಬಿಡ್ಬೇಕು. ಇದನ್ನ ಈ ತರ ಕ್ಲೋಸ್ ಮಾಡಿ ಎಲ್ಲ ಒಂದ್ರ ನಂತರ ಈ ತರ ಎಲ್ಲವೂ ಈ ತರ ಸ್ಟಫಿಂಗ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಡೋದು. ಟೊಮೆಟೊನು ಅದೇ ತರ ಮಾಡ್ಕೊಳೋದು. ಟೊಮೆಟೊಗೂ ಮಧ್ಯ ಏನ್ ಸರ್ಕಲ್ ಇರುತ್ತಲ್ಲ ಆ ಸರ್ಕಲ್ ಅಲ್ಲಿ ಸ್ಟೋರ್ ಮಾಡೋದು. ಎಲ್ಲದಕ್ಕೂ ಅರ್ಧ ಚಮಚ ಹಾಕಿದ್ರಿ? ಹೌದು ಸರ್, ಹೌದೌದು. ಇದು ಮೆಣಸಿನ್ಕಾಯಿದು ಚಟ್ನಿ? ಹೌದೌದೌದು.
ಈಗ ಇದು ಟೊಮೊಟೊ ಇವಾಗ ಮೆಣಸಿನ್ಕಾಯಿ ರೆಡಿ ಇದೆ ಸರ್. ಈಗ ಇವಾಗ ಇವು ಮೂರು ಇದು 3 ಇದು 3. ಇದು ಮೂರು ಮಾಡಿ ತೋರಿಸ್ತೀರಿ. ಹೌದು ಸರ್. ರೈಟ್ ಸರ್. ನಾವು ಎಣ್ಣೆ ಕಾಯ್ತಾ ಇದೆ, ಹಾ. ಅದು ಸೈಮಲ್ಟೇನಿಯಸ್ಲಿ ನಾವು ಇಟ್ಟು ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ ಮಾಡೋಣ ಸರ್. BTC ಗೋಲ್ಡ್ ಕ್ಲೀನೆಸ್ ತುಂಬಾ ಒತ್ತು ಕೊಡ್ತಾರೆ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಕ್ಕೂ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಅವ್ರ ಕೈಗಳನ್ನ ಶುದ್ಧವಾಗಿ ತೊಳ್ಕೊತಾರೆ ಸರ್. ಓಕೆ ಓಕೆ ಸರ್. ಎಷ್ಟು ಕೆಜಿ ಹಿಟ್ಟಿದೆ ಸರ್ ಇದು? ಅರ್ಧ ಕೆಜಿ ಕಡಲೆ ಹಿಟ್ಟು ಸರ್ ಇದು ನಾವು ತಗೊಂಡಿರೋದು. ಹಾ. ಅರ್ಧ ಕೆಜಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಓಂ ಕಾಳು ಹಾಕೋಣ, ಒಂದು 10 ಗ್ರಾಮ್ಸ್, ಹಾ. ಒಂದು 10 ಗ್ರಾಮ್ಸ್ ಓಂ ಕಾಳು ಹಾಕೋಣ. ಅದಕ್ಕೆ ಸ್ವಲ್ಪ ಸೋಡಾ ಪುಡಿ. ಸೋಡಾ ಪುಡಿ ಎಷ್ಟು? ಸೋಡಾ ಪುಡಿನ ಒಂದ್ 2 ಚಿಟಿಕೆ ಸರ್, ಒಂದ್ 3-4 ಚಿಟಿಕೆ ಹಾಕೋಬಹುದು ಸೋಡಾ ಪುಡಿ. ಹಾಕೊಂಡ್ಬಿಟ್ಟು ಉಪ್ಪು ಅಷ್ಟೇ, ಅದಕ್ಕೆ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕೋಣ ಅದಕ್ಕೆ. ಅದು ಫಸ್ಟ್ ಡ್ರೈ ಆಗಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು ಹಿಟ್ಟಲ್ಲಿ. ಡ್ರೈ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನೀರ್ ಜೊತೆಗೆ ಹಿಟ್ಟನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳೋಣ ಸರ್. ಆಯ್ತಾಯ್ತು ಸರ್. ಈಗ ನಾನು ಹಿಟ್ಟಿಗೆ ನೀರ್ ಹಾಕೋಣ, ನೀರ್ ಹಾಕೊಂಡು ಕ್ಲೀನ್ ಆಗಿ ಕಲ್ಸ್ಕೊಳೋಣ ಹಿಟ್ಟನ್ನ, ಬ್ಯಾಟರ್ನ ಮಾಡ್ಕೊಳೋಣ. ಈಗ ನಾವು ಬಜ್ಜಿ ಹಾಕ್ಲಿಕ್ಕೆ ಕಡ್ಲೆ ಹಿಟ್ಟದು ಎಲ್ಲ ಹದವಾಗಿ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು ಎಲ್ಲ. ಅದೇ ಮೇನ್ ಅಲ್ಲ ಸರ್? ಹೌದು. ಅದೊಂದು ಕನ್ಸಿಸ್ಟೆನ್ಸಿ ಬರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಮತ್ತೆ ಎಲ್ಲಾ ಕಡೆನೂ ಮಿಕ್ಸ್ ಆಗ್ಬೇಕು ಅದು. ಉಪ್ಪು, ಸೋಡಾ ಪುಡಿ, ಓಂ ಕಾಳು ಎಲ್ಲಾ ಕಡೆನೂ ಕರೆಕ್ಟ್ ಆಗಿ ಸಮ ಪ್ರಮಾಣದಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು ಹಿಟ್ಟು ಜೊತೆಗೆ. ಈಗ ಟೊಮೆಟೊ ಬದನೆಕಾಯಿಗೆ ಈಗ ಕ್ಲೀನ್ ಆಗಿ ಹಿಟ್ಟೆಲ್ಲ ಮಿಕ್ಸ್ ಆಗಿದೆ ಸರ್. ಇದು ನೀರೆಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ಮಿಕ್ಸ್ ಆಗಿದೆ. ಓಕೆನಾ? ಈ ಹದದಲ್ಲಿ ಇರ್ಬೇಕು ಸರ್ ಹಿಟ್ಟೋದು. ನಾವು ಬಜ್ಜಿ ಹಾಕ್ಲಿಕ್ಕೆ ಎಣ್ಣೆನು ಕಾದಿದೆ. ಈಗ ನೆಕ್ಸ್ಟ್ ಬಜ್ಜಿ ಹಾಕೋಣ ಸರ್. ಸರ್ ಈಗ ಸ್ಟಫ್ಡ್ ಆಗಿರೋ ಬದನೆಕಾಯಿ ಮತ್ತೆ ಟೊಮೆಟೊ ರೆಡಿ ಇದೆ, ಜೊತೆಗೆ ಎಣ್ಣೆನು ಕಾದಿದೆ. ಈಗ ನಾವೇನ್ ಮಾಡೋಣ, ನಾವು ಕಲ್ಸಿರೋ ಬ್ಯಾಟರ್ ಅಲ್ಲಿ ಇದನ್ನ ಕ್ಲೀನ್ ಆಗಿ ಅದ್ಬಿಟ್ಟು ಒಂದೊಂದೇ ನಾವು ಎಣ್ಣೆಗೆ ಬಿಡೋಣ ಸರ್. ಟೊಮೆಟೊ ಮತ್ತೆ ಬದನೆಕಾಯಿ ಎರಡೂನು ಕ್ಲೀನ್ ಆಗಿ ಎಣ್ಣೆಗೆ ಬಿಡೋಣ ಸರ್. ಫ್ರೆಶ್ ಎಣ್ಣೆ, ಹೌದೌದು, ಫ್ರೆಶ್ ಬದನೆಕಾಯಿ, ಫ್ರೆಶ್ ಟೊಮೆಟೊ ಎಲ್ಲ ಫ್ರೆಶ್ ಸರ್, ಎಲ್ಲ ಫ್ರೆಶ್. ಹೌದೌದು, ಫ್ರೆಶ್ ಬಜ್ಜಿ, ಫ್ರೆಶ್ ಬಜ್ಜಿ, ಬಿಸಿ ಬಿಸಿ ಬಜ್ಜಿ ತಿನ್ನಕ್ಕೂ ನಾವು ಫ್ರೆಶ್ ಆಗಿ ಹಸ್ಕೊಂಡ್ಬಿಟ್ಟಿವಿ ಅಷ್ಟೇ. ಹಂಗೆ ಫುಲ್ ಅದಕೋಬೇಕದನ್ನ. ಹೌದು ಸರ್, ಎಲ್ಲ ಫುಲ್ ಒಳ ಇದು ಬದನೆಕಾಯಿ ಕಾಣ್ಬಾರ್ದು ಸರ್ ಅದು. ಸರ್ ಆಮೇಲೆ ಟೊಮೆಟೊ ಕಾಣಂಗಿಲ್ಲ, ಬದನೆ ಕಾಣಂಗಿಲ್ಲ. ಹೆಂಗ್ ಗೊತ್ತಾಗುತ್ತೆ ಅದು ಟೊಮೆಟೊ ಬದನೆ? ನಾವು ಕೊಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಕಟ್ ಮಾಡಿ ಕೊಡ್ತೀವಿ ಸರ್ ಮಧ್ಯಕ್ಕೆ. ಹೌದೌದು, ಕಟ್ ಮಾಡಿ ಮೇಲೆ ಈರುಳ್ಳಿ ಎಲ್ಲ ಹಾಕಿ ಕೊಡ್ತೀವಿ. ಅವಾಗ ಗೊತ್ತಾಗುತ್ತೆ ಇದು ಟೊಮೆಟೊ ಯಾವ್ದು ಬದನೆಕಾಯಿ ಯಾವ್ದು ಅಂತಂದು. ಈಗಂತೂ ಚೆಂಡು ಬಾಲ್ ಇದ್ದಂಗೆ. ಹೌದು ಸರ್, ನಮಗಾಗಿ ಇವಾಗ ಒಂದು 6 ಮಾಡಿದ್ರಿ. ಹೌದು ಸರ್, 3 ಈಗ ಬಿಟ್ಟಿದೀವಿ ಈಗ. ಹೌದೌದು, ಈ ಬಣ್ಣ ಹಿಂಗಿದೆ. ಹೌದು, ಈಗ ಬರ್ತಾ ಏನಾಗುತ್ತೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕನ್ವರ್ಟ್ ಆಗುತ್ತೆ ಸರ್. ಇನ್ನು ಸ್ವಲ್ಪ ಫ್ರೈ ಆಗ್ಲಿ, ಇದು ಫ್ರೈ ಆದ್ಮೇಲೆ ತೆಗಿಯೋಣ ಅಂತೆ ಸರ್. ಆಯ್ತು ಸರ್, ಇದು ಬಣ್ಣ ಈಗ ಆಗಿದೆ ಸರ್. ಈಗ ಕೆಂಬಣ್ಣ ಬಂದಿದೆ, ಈಗ ತೆಗಿಯೋಣ ಸರ್. ಈಗ ಚೆನ್ನಾಗಿ ಬೆಂದಿರುತ್ತೆ ಈಗ ಒಳಗಡೆ ಎಲ್ಲ ಬದನೆಕಾಯಿ ಟೊಮೆಟೊ ಎಲ್ಲ. ಟೆನ್ನಿಸ್ ಬಾಲ್ ಹೌದೌದು, ಕರೆಕ್ಟ್. ಹೌದೌದು, ಪಕ್ಕ ದಾವಣಗೆರೆ. ಮಿರ್ಚಿ ಜಂಕ್ಷನ್. ಸೊ ಇದು ಟೊಮೆಟೊ, ಇದು ಬದನೆಕಾಯಿ. ಹೌದು ಸರ್, ಹೌದು. ಟೊಮೆಟೊ ಮತ್ತೆ ಬದನೆಕಾಯಿ ಇಷ್ಟ ಆಯ್ತು. ಕಸ್ಟಮರ್ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ತೀರಿ ನೀವು? ಫ್ರೆಶ್ ಆನಿಯನ್ಸ್ ಹಾಕ್ತಿವಿ ಸರ್ ಇದಕ್ಕೆ. ಜೊತೆಗೆ ಫ್ರೆಶ್ ಆನಿಯನ್ಸ್ ಹಾಕ್ಬಿಟ್ಟು ಸ್ವಲ್ಪ ಚಟ್ನಿ ನಂಚ್ಕೊಳ್ಳಿಕ್ಕೆ. ಒಬ್ರು ಖಾರ ಇನ್ನೂ ಬಯಸ್ತಾರೆ, ಅವ್ರಿಗೆ ಎಕ್ಸ್ಟ್ರಾ ಚಟ್ನಿ. ಹೌದೌದು, ಇನ್ನೊಂದು ಕೌಂಟ್ರಿಗೆ ಅಂತ ಚಟ್ನಿ ಮಾಡಿದ್ನಲ್ಲ ಸರ್, ನಂಚ್ಕೊಳಕ್ಕೆ ಅಂತಂದು. ಅದು ಇನ್ನೊಂದು ಚಟ್ನಿನ ಅದನ್ನ ನಾವು ನಂಚ್ಕೊಳಕ್ಕೆ ಇನ್ನೊಂದ್ ಸ್ವಲ್ಪ ಹಾಕಿರ್ತೀವಿ. ಮಾಡ್ಬಿಟ್ಟು ಕಸ್ಟಮರ್ಸ್ ಸರ್ವ್ ಮಾಡ್ತೀವಿ ಸರ್ ನಾವು. ಟೊಮೆಟೊನು ಹಾಗೆ ಸರ್, ಟೊಮೆಟೊಗೂ ಫ್ರೆಶ್ ಆನಿಯನ್ಸ್ ಹಾಕ್ಬಿಟ್ಟು ಚಟ್ನಿ ಹಾಕ್ಬಿಟ್ಟು ಇದನ್ನು ಸರ್ವ್ ಮಾಡ್ತೀವಿ. ಎಸ್, ಟೈಮು ವೇಸ್ಟ್ ಮಾಡಂಗಿಲ್ಲ. ಓಕೆ, ನೋಡಿ ಸ್ಟಫಿಂಗ್ ಹಂಗೆ ಊಸ್ ಆಗ್ತಾ ಇದೆ. ಬದನೆಕಾಯಿ ಒಳಗೆ ಸ್ಟಫಿಂಗ್ ಇತ್ತಲ್ಲ, ಚಟ್ನಿ. ಆಹಾ, ಬದನೆಕಾಯಿ ಸಾಫ್ಟ್ ಆಗಿ ಹಂಗೆ ಓಪನ್ ಅಪ್ ಆಗುತ್ತೆ. ಅದ್ರೊಟ್ಟಿಗೆ ಚಟ್ನಿ ಹಂಗೆ ಬ್ಲಾಸ್ಟ್ ಆದಂಗೆ ಆಗುತ್ತೆ. ಮೈಸೂರಲ್ಲಿ ನಮಗೆ ದಾವಣಗೆರೆ ನೆನಪಾಗೋದು ಆ ರುಚಿ ಪಕ್ಕ. ಅದೇ ಸ್ಟಫಿಂಗ್ ಆಗಿದೆ ಟೊಮೊಟೊ ಒಟ್ಟಿಗೆ. ಮಜಾ ಇದೇ ಬೇರೆ. ಬಾಬಾ, ಮೈಸೂರಿಗೆ ಬಂದಾಗ ವಿಸಿಟ್ ಮಾಡಿ. ಅಡ್ರೆಸ್ ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇವರದೇ ನರ್ಗಿಸ್ ಮಂಡಕ್ಕಿ ಇದೆ ಅಂತೆ, ಆಮೇಲೆ ಬೆಳ್ಳುಳ್ಳಿ ಮಂಡಕ್ಕಿ ಎಲ್ಲ ನೋಡೋಣ. ಅರುಣ ಬಿಗೇರಿ ಅವರ ಮಾತು ಎಂಥ ಚಂದನ, ಮನೆ ರಸದೂಟ ರುಚಿಯಾದ ಜೀವನ,
ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.